99% of traders fail. ವೆಲ್ಕಮ್ ಟು ಫಾರೆಕ್ಸ್ ಟ್ರೇಡರ್ ಡೇ 3. ಇವತ್ತು 99% ಆಫ್ ಟ್ರೇಡರ್ಸ್ ಯಾಕೆ ಫೇಲ್ ಆಗ್ತಿದ್ದಾರೆ ಅನ್ನೋದನ್ನ ನೋಡೋಣ. ಮೇನ್ ಫೇಲ್ ಆಗೋಕ್ಕೆ ರೀಸನ್ ಏನಂತಂದರೆ, ಫಸ್ಟ್ ಒನ್ ಓವರ್ ಟ್ರೇಡಿಂಗ್. ಅಂದರೆ ನೀವು ಒಂದು ಟ್ರೇಡ್ನ ಪ್ಲೇಸ್ ಮಾಡಿರ್ತೀರಾ, ಅದು ಲಾಸ್ ಆದಂಗೆ ಅದನ್ನ ಬ್ರೇಕ್ ಇವನ್ ತರಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟಿಂದ ನೀವೇನು ಮಾಡ್ತೀರಾ, ನಿಮ್ಮ ಕ್ಯಾಪಿಟಲ್ನ ಲೂಸ್ ಮಾಡ್ಕೋತೀರಾ. ಸೊ ಮೇನ್ ಥಿಂಗ್ ಏನಂತಂದರೆ ಕ್ಯಾಪಿಟಲ್ ಪ್ರೊಟೆಕ್ಷನ್. ಸೆಕೆಂಡ್ ಒನ್ ಏನಂದರೆ ಜರ್ನಲಿಂಗ್ ಇಲ್ಲದೆ ಇರೋದು. ಅಂದರೆ ನೀವು ಪ್ರತಿ ಒಂದು ಟ್ರೇಡ್ ತೊಗೊಂಡೋದು ಲಾಸ್ ಆಗ್ತಿದೆ ಅಂತಂದರೆ ಅದು ನಿಮಗೆ ಹೇಳ್ತಿರೋದು ಒಂದು ಡಾಟಾ. ಏನು ಮಿಸ್ಟೇಕ್ ಮಾಡಿದ್ದೀರಾ, ಆ ಮಿಸ್ಟೇಕ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಟ್ರೇಡ್ ಲಾಸ್ ಆಗೋದ್ರಿಂದ ಗೊತ್ತಾಗುತ್ತೆ. ಸೊ ಇದನ್ನ ನೀವು ಜರ್ನಲ್ ಮಾಡ್ತಿರಲ್ಲ, ಅದರಿಂದ ನಿಮಗೆ ಲಾಸಸ್ ಅನ್ನೋದು ಆಗ್ತಾ ಇರುತ್ತೆ. ಮೂರನೇದು ಎಡ್ಜ್. ಅಂದರೆ ನಿಮಗೆ ಒಂದು ಪ್ರಾಪರ್ ಸ್ಟ್ರಾಟಜಿ ಇಲ್ಲದೆ ಇರೋದು. ಸ್ಟ್ರಾಟಜಿ ಇದ್ದಾಗ ಏನಾಗುತ್ತೆ ಅಂತಂದರೆ, ನೀವು ಪ್ರಾಪರ್ ಆಗಿರೋ ಟ್ರೇಡ್ಸ್ನ ಪ್ಲೇಸ್ ಮಾಡ್ತೀರಾ, ನಿಮಗೆ ಎಲ್ಲಿ ಲಾಸ್ ಆಗುತ್ತೆ ಎಲ್ಲಿ ಪ್ರಾಫಿಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಾಲ್ಕನೇದು ಸಿಗ್ನಲ್ಸ್ನ ಫಾಲೋ ಮಾಡೋದು. ಇದು ಯಾರು ಮಾಡ್ತಾರೆ ಅಂತಂದರೆ, ತುಂಬ ಬಿಗಿನರ್ಸು ಅಲ್ಲಿ ಇಲ್ಲಿ ಟೆಲಿಗ್ರಾಮ್, ವಾಟ್ಸಪ್ ಅಂಥ ಚಾನಲ್ಗಳಿಗೆ ಜಾಯ್ನ್ ಆಗಿರ್ತಾರೆ. ಸೊ ಅಲ್ಲಿ ಕೊಡೋ ಸಿಗ್ನಲ್ಸ್ ಫಾಲೋ ಮಾಡಿ ಲಾಸ್ ಮಾಡ್ತಾರೆ. ಸೊ ಸಿಗ್ನಲ್ಸು ನೀವು ತಗೋಬೇಕಾದ್ರೆ ನಿಮಗೆ ಬೈ ಕೊಟ್ಟಿದ್ರೆ ಇನ್ನೊಬ್ರಿಗೆ ಸೆಲ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಲಾಸಸ್ ಅನ್ನೋದು ಆಗ್ತಾ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಆಗಿ ನಾನೊಂದು PDF ರೆಡಿ ಮಾಡಿದ್ದೀನಿ. ಈ PDF ಲಿಂಕ್ ಬೇಕು ಅಂತಂದರೆ PDF ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸನಲ್ ಆಗಿ DM ಗೆ ಕಳಿಸ್ಕೊಡ್ತೀನಿ.